T20 ವರ್ಲ್ಡ್ ಕಪ್ ಮೂರನೇ ಬಾರಿಗೆ ಭಾರತ ಮಾತಾ ಕಿ ಜೈ, ಬೋಲೋ ಭಾರತ್ ಮಾತಾ ಕಿ ಜೈ, ಬೋಲೋ ಭಾರತ್ ಮಾತಾ ಕಿ ಜೈ. ಇಡೀ ವಿಶ್ವಕ್ಕೆ ಗೊತ್ತಾಗಿದೆ ಇವತ್ತು ಇಂಡಿಯಾನ ಬೀಟ್ ಮಾಡಕ್ ಆಗದಿರೋ ತಂಡ ಯಾವುದೂ ಇಲ್ಲ. ಚಲೋ ಬಲೋ ಭಾರತ್ ಮಾತಾ ಕಿ, ಬಲೋ ಭಾರತ್ ಮಾತಾ ಕಿ. ಇವತ್ತು ನಮ್ಮ ಸಂಜು ಸ್ಯಾಮ್ಸನ್ ಆಟ ನೋಡಿದ್ರೆ ವರ್ಲ್ಡ್ ಅಲ್ಲಿ ಅಂತ ಬ್ಯಾಟ್ಸ್ಮನ್ ಎಲ್ಲೂ ಸಿಗಲ್ಲ. ಅದೇ ರೀತಿ ಬುಮ್ರಾ ಬೂಮ್ 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 ಬುಮ್ರಾ ಹೆಂಗೆ ಅಂತಂದ್ರೆ ಅವನ್ ಬರೋ ದಾಳಿಗೆ ಬ್ಯಾಟ್ಸ್ಮನ್ಗಳು ಅದು ಹೊಡಿತಾರೆ, ಅಂತ ಬಾಲ್ ಹಾಕ್ತಾನೆ, ವಿಕೆಟ್ ನೇರ ವಿಕೆಟೇ ಮುರ್ಕಂತವೆ, ಅಂತ ನೇರವಾಗಿ ವಿಕೆಟ್ ಹಾಕ್ತಾನೆ ಅಂತ ಬೂಮ್ರಾ ಅಂತ ಸಂಜು ಸ್ಯಾಮ್ಸನ್. ನಮ್ಮ ಇಂಡಿಯಾದಲ್ಲಂತ ಆಟಗಾರರು ಇನ್ನೆಲ್ಲೂ ಸಿಗಲ್ಲ. ನಮ್ಮ ತಂಡಕ್ಕೆ ಬೀಟ್ ಮಾಡೋ ತಂಡನೇ ಇಲ್ಲ. ಬಲೋ ಭಾರತ್ ಮಾತಾ ಕಿ, ಒಂದೇ ಒಂದೇ. ಇಂಡಿಯಾ ಆಟಗಾರನ ನೋಡಿ ನಾವು ಕಲಿಯೋದು ತುಂಬ ಇದೆ. ಯಾವ ರೀತಿ ಅಂತಂದರೆ ಎಲ್ಲ ರೀತಿಯಿಂದ ಇರ್ಬೋದು. ಈಗ ನಮ್ಮ ಕ್ಯಾಪ್ಟನ್ಶಿಪ್ಪಲ್ಲಿ ಸೂರ್ಯಕುಮಾರ್ ಯಾದವ್ನ ತಾಳ್ಮೆ ನಾವು ಅಬ್ಸರ್ವ್ ಮಾಡ್ಬೋದು. ಯಾವ ಥರ ಒಂದು ತಾಳ್ಮೆಯಿಂದ ಯಾವ ರೀತಿಯಲ್ಲಿ ಬಾಲಿಂಗ್ ಕೊಡ್ತಾನೆ ಬ್ಯಾಟ್ಸ್ಮನ್. ಅವ್ನ ಕ್ಯಾಪ್ಟನ್ಶಿಪ್ಪಲ್ಲಿ ಮುಂಚೆ ಅವನು ಹೋಗ್ಬೇಕಿತ್ತು, ಅವನು ತಪ್ಪಿಸಿ ಒಳ್ಳೊಳ್ಳೆ ಬ್ಯಾಟ್ಸ್ಮನಿಗೆ ಕಳಿಸಿದ. ಅದು ಕ್ಯಾಪ್ಟನ್ಶಿಪ್, ನಿಜವಾದ ಕ್ಯಾಪ್ಟನ್ಶಿಪ್. ಅವನಿಗೆ ಚಪ್ಪಾಳೆ ಹೊಡೀರಿ ಫಸ್ಟ್ ಕೂಗ್ರ ಇಂಡಿಯಾ ಇಂಡಿಯಾ ಅಂತ. ನಮ್ಮ ಭಾರತ ತಂಡದವರು ಇಂದು T20 ವಿಶ್ವಕಪ್ ಅನ್ನು ಜಯಿಸಿದ್ದಾರೆ. ಅವರು ಈ ನಮ್ಮ ಪ್ರಪಂಚಾದ್ಯಂತ ಯಾವ ಒಂದು ಕ್ರಿಕೆಟರ್ಗಳು ತಂಡ ಮಾಡಿದಂಥ ಒಂದು ಮೂರನೇ ಬಾರಿಗೆ ವಿಶ್ವಕಪವನ್ನು ಎತ್ತಿಡಿದಿದ್ದಾರೆ. ಅವರಿಗೆ ನಮ್ಮ ಹರಿಹರದ ವತಿಯಿಂದ ಹಾಗೂ ನಮ್ಮ ಸಮಸ್ತ ದೇಶ ಬಾಂಧವರ ವತಿಯಿಂದ ಅವರಿಗೆ ನಮ್ಮ ಕ್ರಿಕೆಟ್ ತಂಡಕ್ಕೆ ತುಂಬ ಹೃದಯದ ಧನ್ಯವಾದಗಳು. ಭಾರತ್ ಮಾತಾ ಕಿ, ಭಾರತ್ ಮಾತಾ ಕಿ. ಈ ಒಂದು ಸ್ಕ್ರೀನನ್ನು ಹಾಕಿ ನಮ್ಮ ಎಲ್ಲ DRM ನಮ್ಮ ಸ್ನೇಹಿತರಿಗೂ DRM ಫ್ರೆಂಡ್ಸ್ ವತಿಯಿಂದ ಈ ಒಂದು ಕಾರ್ಯಕ್ರಮವನ್ನು ಏರ್ಪಡಿಸಿದ್ರು. ಅವರಿಗೂ ನಮ್ಮ ಎಲ್ಲ ಹರಿಹರ ಜನತೆ ಪರವಾಗಿ ನಾವು ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ಕ್ರಿಕೆಟ್ ಆಡೋದು ಕಲೀರಿ, ಕ್ರಿಕೆಟಿಂದ ಒಂದು ಸಾಧನೆ ಇದೆ. ಲೈಫ್ ಎಲ್ಲ ನಿಮ್ದು ಲೈಫ್ ಸೆಟ್ಲ್ ಆಗೋದು ಇದೆ, ಮತ್ತು ಅದ್ರ ಜೊತೆಗೆ ಓದೋದು ಮಾಡಿರಿ. ಆಮೇಲೆ ಇಲ್ಲಿ DRM ಗ್ರೌಂಡಿನ ಎಲ್ಲ ಕ್ರೀಡಾಪಟುಗಳಿಗೂ ಧನ್ಯವಾದಗಳು. ಇದು ಹಿಸ್ಟ್ರಿಯಲ್ಲೇ ಮೊದಲ ಬಾರಿ ಇಲ್ಲಿ ಸ್ಕ್ರೀನ್ ಹಾಕಿರೋದು. DRM ಫ್ರೆಂಡ್ಸ್ ಬಿಡ್ರಿ, ಎಲ್ಲರೂ ಸೇರಿ. ಹರಿಹರದಲ್ಲೇ ಇತಿಹಾಸ ಇದು, ಎಂದೆಂದೂ ಆಗಿಲ್ಲ. ಗೋಪಾಲ್ ಕೃಷ್ಣ ಆಲೂರ್, ಬೋಲೋ ಭಾರತ್ ಮಾತಾ ಕಿ. ಆಮೇಲೆ ಇಲ್ಲಿ ಬಂದಂತ ಮೀಡಿಯಾದವ್ರಿಗೆ ಎಲ್ಲರಿಗೂ ಧನ್ಯವಾದಗಳು. ಆಮೇಲೆ ಆರಕ್ಷಕ ಸ್ಟಾಣಿ ಅವರು ಬಂದಿದ್ದಾರೆ, ಅವ್ರಿಗೂ
ತುಂಬ ಹೃದಯದ ಧನ್ಯವಾದಗಳು. ನಮಸ್ಕಾರ, ನನ್ನ ಹೆಸರು ಪರಶುರಾಮ್ ಅಂತ ಹೇಳಿ. ಈಗ ನಾವು DRM ಮೈದಾನದಲ್ಲಿ ಒಂದು ಲೈವ್ ಸ್ಟ್ರೀಮಿಂಗನ್ನು ಆಯೋಜಿಸಿದ್ವಿ. ಆ ಒಂದು ಲೈವ್ ಸ್ಟ್ರೀಮಿಂಗನ್ನು ಪ್ರಪ್ರಥಮ ಬಾರಿಗೆ ಹರಿಯದಲ್ಲಿ DRM ಮೈದಾನದಲ್ಲಿ ಈಗಾಗಲೇ ಸಾವಿರಾರು ಜನ ಈ ಒಂದು ಲೈವ್ ಸ್ಟ್ರೀಮಿಂಗಲ್ಲಿ ಭಾಗವಹಿಸಿದ್ರಿ. ಅದೇ ರೀತಿ ಸಪೋರ್ಟ್ ಕೂಡ ಮಾಡಿದ್ವಿ. ನಮ್ಮ ಭಾರತ ತಂಡ 3ನೇ ಬಾರಿಗೆ T20 ವಿಶ್ವಕಪ್ಪನ್ನು ಗೆದ್ದು ನಾವೆಲ್ಲ ಸಂಭ್ರಮಿಸ್ತಾ ಇದ್ದೀವಿ. ಅದಕ್ಕೆಲ್ಲ ಒಳ್ಳೆ ಕ್ಯಾಪ್ಟನ್ಶಿಪ್ ತುಂಬ ಇಂಪಾರ್ಟೆಂಟ್ ಆಗಿತ್ತು. ಅದೇ ರೀತಿ ಒಳ್ಳೆ ಪರ್ಫಾರ್ಮೆನ್ಸ್ ಕೂಡ ಇತ್ತು. ಅದೇ ರೀತಿ ಎಲ್ಲ ನಮ್ಮ ಹರಿಹರದ ಕೆಲವೊಂದು ಪ್ರತಿಭೆಗಳಿದ್ದಾವೆ, ಅವರು ಕೂಡ ಮುಂದೆ ಬರಲಿ. ಈಗ ಏನಾಗ್ತಿದೆ ಅಂತ ಹೇಳಿದರೆ, ನಮ್ಮ ಹರಿಹರದಲ್ಲಿ ನಾಟ್ ಓನ್ಲಿ ಫಾರ್ ಎಜುಕೇಷನ್, ಅವರಿಗೆ ಕ್ರೀಡೆಗೂ ಕೂಡ ತುಂಬ ಪ್ರೋತ್ಸಾಹ ಸಿಗ್ತಾ ಇದೆ. ಆ ಎಜುಕೇಷ್ನಲ್ ಅಲ್ಲದೆ ಕ್ರೀಡೆಯಲ್ಲೂ ಕೂಡ ಅವರು ಭಾಗವಹಿಸಿ ಈ ಒಂದು ಈಗ ಎಷ್ಟೊಂದು ಆಪ್ಷನ್ಸ್ ಇದೆ ಈಗ ಮಕ್ಕಳಿಗೆ. ಏನಂತ ಹೇಳಿದರೆ, ಈಗ ಕೌಂಟಿ ಕ್ರಿಕೆಟ್ ಆಗಿರ್ಬೋದು, ಅದೇ ರೀತಿ ಈಗ IPL ಆಗಿರ್ಬೋದು, ಅದೇ ರೀತಿ ಏನು ಟೆನ್ನಿಸ್ ಬಾಲ್ ಕ್ರಿಕೆಟ್ ಲೀಗ್ ಆಗಿರ್ಬೋದು, ಇವೆಲ್ಲ ತುಂಬ ನಡೀತಾ ಇದೆ. ಈಗ ಮಕ್ಕಳು ಏನಾಗ್ತಾ ಇದೆ ಅಂದರೆ, ಮೊಬೈಲ್ ಅಡಿಕ್ಷನಿಂದ ಅವೆಲ್ಲಕ್ಕೆ ಹೋಗ್ಲಿಕ್ಕೆ ಆಗ್ತಾ ಇಲ್ಲ. ಯಾಕಂದರೆ ಮನೆಯಲ್ಲೇ ಕುತ್ಕೊಂಡು ಗೇಮ್ ಆಡ್ತಾ ಇದ್ದಾರೆ, ಕ್ರಿಕೆಟ್ ಅಲ್ಲೇ ಆಡ್ತಾ ಇದ್ದಾರೆ. ದಯವಿಟ್ಟು ಗ್ರೌಂಡಿಗೆ ಬನ್ನಿ, ನೋಡಿ ಏನಾಗ್ತಿದೆ ಅಂತೇಳಿ. ನಾಟ್ ಓನ್ಲಿ ಫಾರ್ ಎಜುಕೇಷನ್ ಮಾಡಿದರೆ ಬರೀ ಡಾಕ್ಟ್ರು ಇಂಜಿನಿಯರ್ಸ್ ಆಗೋದಲ್ಲ, ಕ್ರಿಕೆಟಲ್ಲೂ ಆಮೇಲೆ ಕಬಡ್ಡಿ ಆಗಿ ಯಾವುದೇ ಒಂದು ಸ್ಪೋರ್ಟ್ಸಲ್ಲಿ ಕೂಡ ಯಾವುದು ಕಡಿಮೆ ಇಲ್ಲ. ಈಗ ಎಲ್ಲದಕ್ಕೂ ಏನಿದೆ ಅಂತ ಮೀರ್ದಂಗಿದೆ. ದಯವಿಟ್ಟು ಎಲ್ಲ ಮಕ್ಕಳು ಕೂಡ ಮೊಬೈಲ್ಗಳನ್ನು ಬಿಟ್ಟು ಕ್ರಿಕೆಟ್ ಅಂತ ಮತ್ತು ಬೇರೆ ಏನು ಸ್ಪೋರ್ಟ್ಸ್ ಇದೆಲ್ಲ, ಕಬಡ್ಡಿ ಆಗಿರ್ಬೋದು, ಖೋ ಖೋ ಆಗಿರ್ಬೋದು, ಇವಕ್ಕೆಲ್ಲ ಪಾರ್ಟಿಸಿಪೇಟ್ ಮಾಡಿ ಅಂತ ಹೇಳಿ ಇವತ್ತು ನಮ್ಮ ಭಾರತ ತಂಡ 3ನೇ ಬಾರಿಗೆ T20 ವಿಶ್ವಕಪ್ ಸೂರ್ಯಕುಮಾರ್ ಯಾದವ್ ಅವರ ನೇತೃತ್ವದಲ್ಲಿ ಜಯಶಾಲ ಆಗ್ತಾ ಇದೆ. ಅವ್ರಿಗೆ ಕೂಡ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. ಅದೇ ರೀತಿ ಇವತ್ತು ತುಂಬ ಖುಷಿಯ ದಿನ. ನಾವು ಲಾಸ್ಟ್ ಇದನ್ನು ಸಂಭ್ರಮಿಸಿದ್ದು ಯಾವಾಗ ಅಂತ ಹೇಳಿದರೆ, ಲಾಸ್ಟ್ ಇಯರು ನಮ್ಮ RCB ತಂಡ 18 ವರ್ಷಗಳ ನಂತರ ಒಂದು ಏನಪ್ಪ ಅಂತ ಹೇಳಿದ್ರೆ IPL ಫೈನಲ್ ಟ್ರೋಫಿಯನ್ನು ಗೆದ್ದಿತ್ತು. ಈಗ ಅದೇ ರೀತಿ ಏನಿದೆ ಅಂದರೆ, ನಮ್ಮ 3ನೇ ಬಾರಿಗೆ ನಮ್ಮ ಭಾರತ ತಂಡ T20 ವಿಶ್ವಕಪ್ಪನ್ನು ಮುಡಿಗೇರಿಸ್ಕೊಳ್ತಾ ಇದ್ದಾರೆ. ಅದಕ್ಕೋಸ್ಕರ ತುಂಬ ಎಲ್ಲ ನಮ್ಮ ಕ್ರೀಡಾಪಟುಗಳು, DRM ಕ್ರೀಡಾಪಟುಗಳು ತುಂಬ ಖುಷಿಯಾಗಿದ್ದೀವಿ. ಪ್ರಪ್ರಥಮ ಬಾರಿಗೆ ನಮ್ಮ DRM ಮೈದಾನದಲ್ಲಿ ಈ ಒಂದು ಲೈವ್ ಸ್ಟ್ರೀಮಿಂಗ್ ಮಾಡುವುದರ ಮುಖಾಂತರ ಸುಮಾರು 1000 ಜನ ಬಂದು ಈ ಒಂದು ಪಂದ್ಯವನ್ನು ವೀಕ್ಷಣೆ ಮಾಡಿದರು. ತುಂಬ ಖುಷಿಯಾಯಿತು. ಭಾರತ ವಿಶ್ವಕಪ್ ಗೆದ್ದಿದೆ 3ನೇ ಬಾರಿ, ಅದು ಸೂರ್ಯಕುಮಾರ್ ಯಾದವ್ ಅವರ ನೇತೃತ್ವದಲ್ಲಿ. ನಮಗೆ ತುಂಬ ಸಂತೋಷ ಅದು. ಬಟ್ ಆದ್ರೂ ನಮ್ಮ ಕ್ರೀಡಾಪಟುಗಳಾಗಲಿ ಯಾರೇ ಆಗಲಿ ನಮ್ಮ ಇದರಿಂದ ಹರಿಹರದಿಂದ ಹೋಗಲಿ, ಭಾರತ ತಂಡಕ್ಕಿಲ್ಲ ಅಂತ ಕರ್ನಾಟಕ ತಂಡಕ್ಕಾದ್ರೆ ಸೆಲೆಕ್ಷನ್ ಆಗಲಿ. ಇದು ನಮ್ಮ ಇದು ಒಂದು ಭಾರತ್ ಮಾತಾ ಕಿ ಜೈ. ನಕ್ಷತ್ರ ಟಿವಿ ಲೋಕಲ್ ನ್ಯೂಸ್, ಇದು ನಿಮ್ಮದೇ ಧ್ವನಿ.